ಕ್ಷಮಿಸಿ ಭೀಮ್ಜಿ, ನಾವು ನಿಮಗೆ ತುಂಬ ಮೋಸ ಮಾಡಿದ್ದೀವಿ. ನನಗೆ ಯಾಕೋ ಭೀಮ್ಜಿಯವರ ಭಾವಚಿತ್ರ ಎಲ್ಲ ನೋಡಿದಾಗ ಪಾಪ ಪ್ರಜ್ಞೆ ಕಾಡ್ತದೆ. ನಾವು ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರಿಗೆ ತುಂಬ ಅನ್ಯಾಯ ಮಾಡಿದ್ದೀವಿ, ಮೋಸ ಮಾಡಿದ್ದೀವಿ ಅಂತಕ್ಕಂಥ ಮನೋಭಾವನೆ ಬರ್ತದೆ. ಅವರ ಜೀವಮಾನದ ಜ್ಞಾನವನ್ನೆಲ್ಲ ದಾರಿ ಎರೆದು ರಚಿಸಿದಂಥ ಸಂವಿಧಾನ ಶಿಲ್ಪಿ ಮಾನವತಾವಾದಿ ಡಾಕ್ಟರ್ ಅಂಬೇಡ್ಕರ್ಗೆ ನಾವು ಚುನಾವಣೆಯಲ್ಲಿ ಟಿಕೆಟ್ ಕೊಡ್ತೇನೆ ನಾವು ಅವರ ದಲಿತ ನಾಯಕರನ್ನೇ ಒಬ್ಬನನ್ನು ಅವ್ರ ಮೇಲೆ ಎತ್ಕಟ್ಟಿ ಅವ್ರನ್ನ ಹೀನಾಯವಾಗಿ ಸೋಲಿಸ್ತೀವಿ. ಜೊತೆಗೆ ಅವರ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತಕ್ಕಂಥ ಪಕ್ಷ ಮತ್ತು ಅವರ ಮೂಕ ನಾಯಕ ಪತ್ರಿಕೆಯನ್ನು ನಾಮಾವಶೇಷ ಮಾಡಿದ್ದೇವೆ. ಅದರ ಚರಿತ್ರೆಯನ್ನು ನಾವು ಅಳಿಸಾಕಿದ್ದೇವೆ. ಸುಮಾರು 30 ವರ್ಷ ನಿಮ್ಮನ್ನು ನಾವು ನೇಪಥ್ಯಕ್ಕೆ ಸರಿಸೋದಕ್ಕೆ ತುಂಬ ಪ್ರಯತ್ನ ಮಾಡಿದ್ದೀವಿ. ಯಾವಾಗ ಪ್ರತಿಪಕ್ಷಗಳು ಬಲಾಢ್ಯವಾದವು, DSS ಅಂತಕ್ಕಂಥದ್ದು ಯಾವಾಗ ಹುಟ್ಟಿತೋ ಆಗ ದಲಿತರೆಲ್ಲ ಒಟ್ಟಾಗ್ತಾರೆ, ದಲಿತರು ಈಗ ಬುದ್ಧಿವಂತರಾಗಿದ್ದಾರೆ ಅಂತ ತಿಳ್ಕೊಂಡು ಅವ್ರನ್ನ ದಲಿತ ನಾಯಕ ಅಂತ ಬಿಂಬಿಸಿ 1990ನೇ ಇಸ್ವಿನಲ್ಲಿ ಅವರ 100ನೇ ವರ್ಷದ ಜಯಂತಿ ದಿನ ಅವರಿಗೆ ನಾವು ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತೇವೆ. 100 ವರ್ಷ ಬೇಕಾಯ್ತಾ ಅಂತ ಸಂವಿಧಾನ ಶಿಲ್ಪಿಗೆ? ಯಾಕೆ ಅಂತ ಗೊತ್ತಿಲ್ಲ. ಇವತ್ತು ಅವರನ್ನು ಸಮಾಜವನ್ನು ಸಮಾನತೆಯ ಕನಸು ಕಂಡಂಥ ಮಾನವತಾವಾದಿಯ ಕನಸನ್ನು ಭಗ್ನಗೊಳಿಸಿ ಸಮಾನತೆಯನ್ನು ಸಾಧಿಸಬೇಕಾಗಿರ್ತಕ್ಕಂಥ ನಾವು ಅವರ ಕನಸನ್ನು ಭಗ್ನಗೊಳಿಸಿ ಸಮಾಜವನ್ನು ಚೂರು ಮಾಡೋದಕ್ಕೋಸ್ಕರ ಅಂಬೇಡ್ಕರ್ರವನ್ನು ದಲಿತ ನಾಯಕ ಅಂತ ಬಿಂಬಿಸಿ, ರಾಷ್ಟ್ರ ನಾಯಕರನ್ನು ದಲಿತ ನಾಯಕ ಅಂತ ಬಿಂಬಿಸಿ ಬ್ರಾಹ್ಮಣ ವಿರೋಧಿ ಅಂತಕ್ಕಂಥ ಪಟ್ಟವನ್ನು ಕಟ್ಟಿದ್ದೀವಿ. ಅವರಿಗೆ ಬ್ರಾಹ್ಮಣರ ಮೇಲೆ ತುಂಬ ಕೋಪ ಇತ್ತು ಅಂತ ನಾವು ಬಿಂಬಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಅವರ ಜಾತ್ಯತೀತತೆಯ ರಾಷ್ಟ್ರದ ಕನಸನ್ನು ನಾಶಗೊಳಿಸಿ ನಾವು ಇವತ್ತು ಪ್ರತಿ ಜಾತಿಗೆ ಒಬ್ಬ ನಾಯಕನನ್ನಾಗಿ ಮಾಡಿ ಮಹಾತ್ಮನನ್ನು ಸೃಷ್ಟಿ ಮಾಡಿ ಅಂಬೇಡ್ಕರ್ ಅವ್ರನ್ನ ದಲಿತರಿಗೆ ಮಾತ್ರ ಸೀಮಿತಗೊಳಿಸಿ ಜಾತಿ ಹೆಸರಿನಲ್ಲಿ ನಾವಿವತ್ತು ರಾಜಕೀಯ ಮಾಡ್ತಾಯಿದ್ದೀವಿ. ಯಾರೋ ಒಬ್ಬರು ಅವರು ಬ್ರಾಹ್ಮಣ ವಿರೋಧಿ ಅಂತ ಹೇಳ್ತಾರೆ, ಮತ್ತಾರೋ ಅವರೊಬ್ಬರೇ ಸಂವಿಧಾನ ಬರೆದಿಲ್ಲ ಅಂತ ಹೇಳ್ತಾರೆ, ಮತ್ತಿನ್ಯಾರೋ ನಾವು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಹೇಳ್ತಾರೆ. ಇಂಥ ಪಾಪ ಪ್ರಜ್ಞೆಗಳು ನಮಗೆ ಕಾಡ್ತವೆ. ಭೀಮ್ಜಿ, ನಮ್ಮನ್ನು ಕ್ಷಮಿಸಿ. ಮುಂದೆ ಇವತ್ತಿನ ತಲೆಮಾರು ಹೋದ್ಮೇಲೆ ಮುಂದಿನ ತಲೆಮಾರು ಪ್ರಜ್ಞಾವಂತ ನಾಗರಿಕರು ಹುಟ್ಟು ಬರ್ತಾರೆ. ಅವರು ಹುಟ್ಟು ಬಂದು ತಮ್ಮ ಸಮಾನತೆಯ ಸಮಾಜದ ಕನಸನ್ನು ಈಡೇರಿಸ್ತಾರೆ ಅಂತಕ್ಕಂಥ ಮನೋಭಾವನೆ ನಾನು ಇಟ್ಕೊಂಡಿದ್ದೀನಿ. ಆ ಮನೋಭಾವನೆ ಖಂಡಿತ ಈಡೇರಲಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ತೀನಿ. ನಿಮ್ಮಲ್ಲಿ ಕ್ಷಮೆಯನ್ನು ಕೋರ್ತೀನಿ. ಜೈ ಭೀಮ್.